ನೆತ್ತರಿನ ಲಿಪಿಯಲ್ಲಿ ಬರೆದಿಡು, ನೆತ್ತರಿನ ಲಿಪಿಯಲ್ಲಿ ಬರೆದಿಡು. ಮತ್ತೊಬ್ಬನ ಬೆದರಿಸಿಯನ್ನು ಸೇರಿಸಲಿವೆ. ಯುದ್ಧ ಮಾಡುವುದಕ್ಕೆ ನಿಂತರೆ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಸಿದ್ಧಲಿಲ್ಲ. ಇಷ್ಟಕ್ಕೆ ತಕ್ಕಲಾಗುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ನಾನು ಆಡುತ್ತಿರುವ ಮಾತುಗಳನ್ನು ಸರಿಯಾಗಿ ಕೇಳು. ಇದು ನನ್ನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕಾಗದೇ ಇದ್ರೆ ಮತ್ತೆ 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 ಬರುತ್ತೇನೆ. ನನ್ನದಾಗಿರುವಂತಹ ಶಪಥವನ್ನ ಈಡೇರಿಸುವುದಕ್ಕಾಗಿ, ನಿನ್ನ ಶಿರವನ್ನ ಚೆಂಡಾಡುವುದಕ್ಕಾಗಿ ಬರುತ್ತೇನೆ. ಅಷ್ಟಕ್ಕೆ ಸುಮ್ಮನಾಗುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ಹೆಣ್ಣು ಆಡಿದ ಮಾತು ಎಂದು ಭಾವಿಸಿಕೊಂಡು ತಿರಸ್ಕಾರ ಗಮನಿಸಬೇಡ. ನಾನು ಆಡುತ್ತಿರುವ ಅಂತರಂಗದ ನೋವಿನ ಮಾತುಗಳನ್ನ ಇದೋ ರಕ್ತಾಕ್ಷರಗಳಲ್ಲಿ ಬರೆದಿಟ್ಟುಕೋ. ನಾನು ಒಬ್ಬಳು ಹೆಣ್ಣು ಎನ್ನುವುದನ್ನು ಮರೆತೆ ನಾನು ಅಂದುಕೊಂಡಿದ್ದೆ ಕಾಯುವವನೇ ಇದೋ ಕೊಲ್ಲುವವನೇ ಕಾಯುತ್ತಾನೆ ಎಂದು. ಅದೆಲ್ಲವೂ ಭ್ರಮೆಯಾಗಿ ಹೋಯಿತು. ಪ್ರಪಂಚದಲ್ಲಿರುವಂತಹ ಎಲ್ಲ ವಿಕ್ರಮಗಳನ್ನ ಕೊಲ್ಲುತ್ತೇನೆ ಅಂತ ಹೊರಟಂತ ನಿನ್ನಂಥವರಿಂದ ಕಾಯುತ್ತೇನೆ ಅಂತ ಭಾವಿಸಿಕೊಂಡೆ. ಅದೆಲ್ಲವೂ ಭ್ರಮಾಲೋಕದಲ್ಲಿ ಮುಳುಗಿ ಹೋಯಿತು. ನಾನೊಬ್ಳು ಕ್ಷತ್ರಿಯ ಕುಮಾರಿ ಎನ್ನುವುದನ್ನು ಮರೆತು ವರ್ತಿಸಿದೆ. ಲೋಕವೆಲ್ಲ ತಿರುಗಿದೆ. ನನ್ನ ಹಠವನ್ನ ಸಾಧಿಸುವುದಕ್ಕಾಗಿ ನೀನಂದೇ ಅಲ್ಲ. ನಾನು ನನ್ನ ಬದುಕನ್ನ ಕಳೆದುಕೊಂಡುದನ್ನ ನೀನು ಮನಸ್ಸು ಮಾಡಿದ್ದರೆ ಎತ್ತರದಲ್ಲಿ ನಿಲ್ಲಿಸಬಹುದಿತ್ತು. ಅದಕ್ಕೆ ಕಾರಣ, ಅದಕ್ಕೆ ನಿನ್ನ ಅಹಂಕಾರ, ನಿನ್ನ ಕುಲದ ಪ್ರತಿಷ್ಠೆ, ಸ್ವಪ್ರತಿಷ್ಠೆ. ಒಂದು ಕಾಲದಲ್ಲಿ ಕಾಶಿ ದೇಶದ ರಾಜಕುಮಾರಿಯಾದವಳೇ ಅಂಬೆ. ಬದುಕಿನ ಕನಸನ್ನ ಕಟ್ಟಿಕೊಂಡವಳೇ ಅಂಬೆ. ನಿನ್ನ ಸ್ವಯಂವರ ಮಂಟಪದಲ್ಲಿ ನಿನ್ನ ಪ್ರವೇಶ ಆಗದೇ ಇರುತ್ತಿದ್ದೆ. ನಾನಂದುಕೊಂಡ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದವಳು. ಅದಕ್ಕೆ ನೀನು ಅಲ್ಲಿಗೆ ಬಂದದ್ದೇ ತಡ ರಥದ ಮೇಲೆ ಕಣ್ಣಿರಿಸಿಕೊಂಡೆ. ಯಾಕೆ? ನೀನು ಮದುವೆ ಆಗುವುದಕ್ಕಾಗಿ ಅಲ್ಲ, ನಿನ್ನ ಕುಲದ ಗೌರವವನ್ನು ಎತ್ತುವುದಕ್ಕಾಗಿ. ನಾನು ಬದುಕನ್ನು ಕಳೆದುಕೊಂಡವು. ನಾನು ಆಡುತ್ತಿರುವ ಮಾತುಗಳನ್ನು ಕಿರಿಟ್ಟು ಆಲಿಸು. ಅಂದು ಯಾವ ಕುಲವನ್ನು ಉದ್ಧರಿಸುವುದಕ್ಕಾಗಿ ರಥದ ಮೇಲೆ ಹತ್ತಿ ಕುಳ್ಳಿರಿಸಿ ಕರೆದುಕೊಂಡೆಯೋ, ನಿನ್ನ ಕುಲ ಕೇಳಿದೆ, ಕೈ ಮುಗಿದು ಬೇಡಿಕೊಂಡೆ. ನನಗೊಂದು ಬದುಕಿನ ದಾರಿಯನ್ನ ಕೊಡು. ಕಣ್ಣಿತ್ತು ಕುರುಡನ ಹಾಕಿ ವರ್ತಿಸಿದೆಯಾ? ಲೋಕದಲ್ಲಿದ್ದವರಿಗೆಲ್ಲ ದಾರಿಯನ್ನ ತೋರಿಸುವವನಿಯು ಈ ಅಂಬೆ ಯಾವ ತಪ್ಪಿಗಾಗಿ ಶಿಕ್ಷೆಯನ್ನು ಕೊಟ್ಟೆ? ಕಣ್ಣಿತ್ತು ಕುರುಡನಾದಿಯಾ? ವಂಶ ಹೋಗಲಿ, ಕುರುಡಾಗಿ ಹೋಗಲಿ. ನಾನೊಬ್ಬಳು ರಾಜಕುಮಾರಿ ಎನ್ನುವುದನ್ನು ಮರೆತು ಬೀದಿಯಿಂದ ಬೀದಿಗೆ ತಿರುಗಿದೆ. ಹಟ್ಟ ಪಡೆದುಕೊಂಡೆ. ಅಷ್ಟೆಯ ನೋವನ್ನ, ಕರುಳಿನ ನೋವನ್ನು ತಡೆದುಕೊಳ್ಳಲಾರದೆ ಹೆಣ್ಣಿಗೆ ಇರುವ ಸಹಜ ಬಯಕೆಗಳನ್ನು ಅತಿಮೆಚ್ಚಿಕೊಂಡೆ. ನಿನ್ನ ಕುಲದ ಬಸಿರು ಹೋಗಲಿ. ಲೋಕವೆಲ್ಲ ತಿರುಗಿದ ಮೇಲೆ ಅನುಭವ. ನನ್ನ ತುಂಬಿದ ಸ್ತನಗಳನ್ನು ಕಂಡೆ. ಮಕ್ಕಳಿಗೆ ಸಿಗದೆ ಹೋಗಲಿ. ನಾನು ರಾಜಕುಮಾರಿ.
ಗಂಡು ಲೋಕದಲ್ಲಿಲ್ಲ ಎನ್ನುವ ಅಹಂಕಾರ. ಅಹಂಕಾರ ಬದುಕಿಗೆ ಯಾವ ಪ್ರಯೋಜನವಿಲ್ಲ ಭೀಷ್ಮ. ಹೆಣ್ಣಿಗೆ ಬದುಕನ್ನು ಕೊಡಲಾರದ ನಿನ್ನ ಆ ಬ್ರಹ್ಮಚರ್ಯಕ್ಕೆ ಧಿಕ್ಕಾರವೇರಿ. ಆದರೆ ಒಂದು ಮಾತು ಕೇಳು, ನಿನ್ನನ್ನ ಗೆಲ್ಲುವ ವಿಕ್ರಮಿಗಳು ಗಂಡಸು ಇಲ್ಲ. ಹೆಣ್ಣಿನೊಡನೆ ಯುದ್ಧ ಸಲ್ಲದು. ಛೀ! ನಿನ್ನನ್ನು ಕೊಲ್ಲುವುದಕ್ಕಾಗಿ ನಾನು ಮತ್ತೆ ಹುಟ್ಟಿ ಬರ್ತೇನೆ. ಜನ್ಮ ಜನ್ಮಾಂತರಕ್ಕೂ ಯಾವುದಾದರೂ ಬಿಡೆ. ಅಗ್ನಿಕುಂಡವನ್ನು ರಚಿಸಿಕೊಂಡು ನನ್ನ ದೇಹ ತ್ಯಾಗ ಮಾಡಿಕೊಳ್ಳುತ್ತೇನೆ. ಅದೇ ಅಗ್ನಿಕುಂಡಿಯಲ್ಲಿಂದ ನಿನ್ನನ್ನು ಕೊಲ್ಲುವುದಕ್ಕಾಗಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿಯಾಗಿ ಬರುತ್ತಾನೆ. ಶಿಖಂಡಿಯಾಗಿ ಬರುತ್ತಾಳೆ ಅಂದರೆ ಶಿಖಂಡಿಯಾಗಿ ಮರಣ ಎಂತದ್ದು? ಹೆಣ್ಣು ಅಲ್ಲದ ಗಂಡು ಅಲ್ಲದ ಲೋಕವನ್ನು ನಡೆಸುವ ಒಂದು ಶಕ್ತಿಗೆ ನನ್ನ ಬದುಕನ್ನು ಅರ್ಪಿಸಬೇಕು ಎಂದು ಹೇಳಿದ್ರಲ್ಲ ಅಂಬೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿಯಾಗಿ ಶಕ್ತಿಯಾಗಿ ಬರುತ್ತೇನೆಂದು. ಹಾಗಾದ್ರೆ ಕಾಶಿ ರಾಜಕುಮಾರಿ ಭೀಷ್ಮಗಾದಾಳೆ ಮಾಡ